ಮರಾಠಿ ಪುಂಡರ ದೌರ್ಜನ್ಯವನ್ನ ಖಂಡಿಸಿ 22ನೇ ತಾರೀಕು ಕರ್ನಾಟಕ ಬಂದ್ ಮಾಡೋದಾಗಿ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿದ್ದಾರೆ. ರಿಯಾಕ್ಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಮಾರ್ಚ್ 22ನೇ ತಾರೀಕು ಕರ್ನಾಟಕ ಬಂದನ್ನು ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ. ಕರ್ನಾಟಕ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ನಮ್ಮನ್ನ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ನಾವು ಬಂದ್ ಮಾಡೇ ಮಾಡ್ತೀವಿ. ಜೊತೆಗೆ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ಕೂಡ ರ್ಯಾಲಿಯನ್ನ ಮಾಡ್ತೀವಿ. ನಾವು ಅವತ್ತು ನಾಡಿನ ಹಿತಕ್ಕಾಗಿ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಧರ್ ವಾಟಾಳ್ ನಾಗರಾಜ್ ಅವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಪದೇ ಪದೇ ನಮ್ಮ ರಾಜ್ಯದ ಮೇಲೆ ಕನ್ನಡಿಗರ ಮೇಲೆ ಎಂಇಎಸ್ನ ಪುಂಡಾಟಿಕೆ, ಅದರ ಜೊತೆ ಕೇಂದ್ರ ಸರ್ಕಾರದಿಂದ ಪದೇ ಪದೇ ನಿರಂತರವಾಗಿ ರಾಜ್ಯ ಸರ್ಕಾರಕ್ಕೆ ಧೋರಣೆಯನ್ನು ಖಂಡಿಸಿ ಅಖಿಲ ಕರ್ನಾಟಕದಾದ್ಯಂತ ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಕನ್ನಡ ಒಕ್ಕೂಟಗಳ ಸಂಘದ ಅಧ್ಯಕ್ಷರಾದಂಥ ಮತ್ತೆ ಅದೇ ರೀತಿಯಲ್ಲಿ ಕೂಡ ಕನ್ನಡ ಪರ ಹಿರಿಯ ಹೋರಾಟಗಾರಂತ ವಾಟಾಳ್ ನಾಗರಾಜ್ ಅವರಿದ್ದಾರೆ ನಮ್ಮ ಜೊತೆ. ಅವ್ರ ಜೊತೆ ಮಾತಾಡೋಣ. ಸರ್, ಕರ್ನಾಟಕ ಬಂದ್ ಯಾವ ರೀತಿಯಾಗಿ ಇರುತ್ತೆ? ಪವರ್ಫುಲ್ ಆಗಿರುತ್ತೆ. ಕರ್ನಾಟಕ ಬಂದ್ ಪವರ್. ಕರ್ನಾಟಕ ಬಂದ್ ಪವರ್ನ ತೋರಿಸ್ತೀವಿ. 22ನೇ ತಾರೀಕು 22 ಸಂಪೂರ್ಣ ಬಂದ್. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡಿಗರ ಸ್ವಾಭಿಮಾನಕ್ಕಾಗಿ, ಪರಭಾಷೆಯವರ ದಬ್ಬಾಳಿಕೆ ವಿರುದ್ಧ, ಎಂಇಎಸ್ನವರ ವಿರುದ್ಧ, ಉತ್ತರ ಕರ್ನಾಟಕಕ್ಕಾಗಿ, ಹೈದರಾಬಾದ್ ಕರ್ನಾಟಕಕ್ಕಾಗಿ ಕರ್ನಾಟಕ ಬಂದ್. ಸರ್, ಪ್ರಮುಖವಾಗಿ ಎಂಇಎಸ್ನವರು ಪುಂಡಾಟಿಕೆ ಮಾಡಿದ್ದು ಕೆಎಸ್ಆರ್ಟಿಸಿ ನೌಕರರ ಮೇಲೆ. ಹೀಗಾಗಿ ಸಾರಿಗೆ ನೌಕರರು ಯಾವ ರೀತಿಯಾಗಿ ಬೆಂಬಲ ಕೊಡ್ತಿದ್ದಾರೆ? ಅವರಿಗೆ ಸ್ವಾಭಿಮಾನ ಇದೆ. ಸಾರಿಗೆ ಚಾಲಕರುಗಳಿಗೆ ಅದ್ಭುತವಾದ ಸ್ವಾಭಿಮಾನ ಇದೆ. ಅವರು ತಮ್ಮ ಸ್ವಾಭಿಮಾನಕ್ಕಾಗಿ ಅವತ್ತು ಇಡೀ ಸಾರಿಗೆ ಇಲಾಖೆ ಯಾವುದೇ ಬಸ್ಗಳನ್ನು ಬೀದಿಗೆ ತರಬಾರದು, ತಂದ್ರೆ ಅವರಿಗೆ ನೋವಾಗುತ್ತೆ. ಆ ದೃಷ್ಟಿಯಿಂದ ಇಡೀ ಸಾರಿಗೆ ಚಾಲಕರ ಮೇಲೆ ದಬ್ಬಾಳಿಕೆ ಆಗಿದೆ, ಚಾಲಕರ ಮೇಲೆ ಪುಂಡಾಟಿಕೆ ಆಗಿದೆ. ಬರೀ ಸಾರಿಗೆ ಒಂದಲ್ಲ, ಇಡೀ ಚಾಲಕರು, ರಾಜ್ಯಪಾಲರ ಚಾಲಕರು, ಮುಖ್ಯಮಂತ್ರಿ ಚಾಲಕರು, ಮಂತ್ರಿ ಚಾಲಕರು, ಇಡೀ ರಾಜ್ಯದ ಎಲ್ಲ ಚಾಲಕರು ಅವತ್ತು ಬಂಡಿ ಹತ್ತಬಾರದು, ಗಾಡಿ ಹತ್ತಬಾರದು, ಕಾರು ವಾಹನ ಹತ್ತಬಾರದು. ಸರ್, ಒಂದಷ್ಟು ಜನ ಸಂಘಟನೆಯವರು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಅವರಿಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಏನ್ ನೈತಿಕ ಬೆಂಬಲ ಬಂದ್ಬಿಡಿ ನಮ್ಮ ಜೊತೆಲಿ, ನಾವು ನೀವು ಎಲ್ಲ ಒಂದೇ. ಅದರಿಂದ ಏನು ಬೇದಾರ ಮಾಡ್ಕೋಬೇಡಿ. ನಿಮ್ಮ ಬಹಳ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಕೇಳ್ತೀನಿ, ನೈತಿಕತೆ ಬೇಡ, ನೇರವಾಗಿ ಬೆಂಬಲವನ್ನ ಕೊಡಿ ಅಂತೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. 22ಕ್ಕೆ ಏನಿರುತ್ತೆ ಸರ್ ರಾಜ್ಯದಲ್ಲಿ? 22 ಆಸ್ಪತ್ರೆಗಳು ಏನೂ ತೊಂದರೆ ಇಲ್ಲ, ಔಷಧಿ ಅಂಗಡಿಗಳು ತೊಂದರೆ ಇಲ್ಲ, ಖಾಸಗಿ ಆಸ್ಪತ್ರೆಗಳು ತೊಂದರೆ ಇಲ್ಲ, ಆಂಬುಲೆನ್ಸ್ಗಳು ತೊಂದರೆ ಇಲ್ಲ, ಮಾಧ್ಯಮದವರು ಓಡಾಡ್ತಾರೆ. ಓಕೆ, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತಾಗಿದ್ದು. 22ರಂದು ಕರ್ನಾಟಕ ಬಂದ್ ಯಾವ ರೀತಿಯಾಗಿರುತ್ತೆ, ಸರ್ಕಾರ ಯಾವ ರೀತಿಯಾಗಿ ಇದನ್ನ ಸ್ವೀಕರಿಸುತ್ತೆ, ಮತ್ತೆ ಅದೇ ರೀತಿ ಕೂಡ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಈ ಒಂದು ಪ್ರತಿಭಟನೆ ನಡೀತಿದ್ದು, ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮಧ್ಯಸ್ಥಿಕೆಯನ್ನು ವಹಿಸಿ ರಾಜ್ಯಕ್ಕೆ ಆಗ್ತಿರುವಂತಹ ಅನ್ಯಾಯವನ್ನ ಯಾವ ರೀತಿಯಾಗಿ ತಡೆಗಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಲಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಇದೇ ತಿಂಗಳು 22ಕ್ಕೆ ಕರ್ನಾಟಕ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಯಾವತ್ತು ಬಂದ್ ದಿನ ಏನಿರುತ್ತೆ, ಏನಿರಲ್ಲ, ಯಾರೆಲ್ಲ ಬೆಂಬಲ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ಸಾರಾ ಗೋವಿಂದ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಬಂದ್ ಯಾವ ರೀತಿಯಾಗಿರುತ್ತೆ? ಸರ್, ನಾವು ಬಂದ್ಗೆ ಕರೆ ಕೊಡೋದು ನಮ್ಮ ಕರ್ತವ್ಯ. ಈ ನಾಡಿನ ಸಮಸ್ಯೆ ಬಗ್ಗೆ ಜನ ಅರ್ಥ ಮಾಡಿಕೊಂಡು ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು ವಿಚಾರ. ನಾವು ಅಂದ್ಕೊಂಡಿದ್ದೀವಿ ಸಂಪೂರ್ಣವಾಗಿ ಎಲ್ಲರೂ ಸಹಕರಿಸ್ತಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈಗಾಗಲೇ ಸುಮಾರು 100 ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅನೇಕ ಜನ ವಾಣಿಜ್ಯೋದ್ಯಮಿಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. BMTC ನೌಕರರು, ಆಮೇಲೆ ನಮ್ಮ ಬೃಹತ್ ಬೆಂಗಳೂರು ನೌಕರರು, ಮತ್ತು ಚಾಲಕರ ಸಂಘ, ಮತ್ತು ಖಾಸಗಿ ಬಸ್ ಚಾಲಕರ ಸಂಘ, ಅನೇಕ ಸಂಘಟನೆಗಳು, ಕಾರ್ಮಿಕರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದರಿಂದ ನಾವು ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ. ಮುಂದಿನ ಇದನ್ನು ಅವ್ರಿಗೆ ಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಬಂದ್ ಯಶಸ್ವಿ ಆಗುತ್ತೆ, ಇದರಲ್ಲಿ ಎರಡು ಮಾತಿಲ್ಲ. 22ನೇ ತಾರೀಕು ಥಿಯೇಟರ್ಗಳು ಮತ್ತೆ ಮಲ್ಟಿಪ್ಲೆಕ್ಸ್ಗಳು ಇರುತ್ತಾ ಇಲ್ವಾ? ಅಲ್ಲ, ಯಾವೂ ಇರಬಾರ್ದು ಅಂತ ನಾವು
ಇರೋದಕ್ಕೆ ಅವಕಾಶ ಇಲ್ಲ. ನೋಡೋಣ, ನನ್ನ ಪ್ರಯತ್ನ ನಾವು ಮಾಡ್ತೀವಿ, ಅವ್ರನ್ನ ಮನವೊಲಿಸೋಂಥ ಕೆಲಸ ನಾವು ಮಾಡ್ತೀವಿ. ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಸಾರಿಗೆ ಸಚಿವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸರ್ ಬಂದ್ ವಿಚಾರಕ್ಕೆ? ಇಲ್ಲ, ನಾವು ನೋಡಿ ಯಾವತ್ತೂ ಕೂಡ ಸರ್ಕಾರ ಈ ಬೆಂಬಲ ನೀವು ಮಾಡ್ತಾ ಇದ್ದೀರಾ, ಬೆಂಬಲ ಕೊಡ್ತೀವಿ ಅಂತ ಯಾರೂ ಹೇಳಲ್ಲ. ನಮ್ಮ ವಿಚಾರ ಎದಾರೆ ಏನು ಅಂದರೆ, ನಾವು ಕೆಲವು ವಿಚಾರಗಳನ್ನ ಅವ್ರಿಗೆ ತಿಳಿಸ್ಬೇಕು, ತಿಳಿಸಿದ್ದೀವಿ ಅಷ್ಟೇ. ಬೆಂಬಲ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅದರ ನಿರೀಕ್ಷೆ ಕೂಡ ನಮ್ಮಲ್ಲಿಲ್ಲ, ನಿರೀಕ್ಷೆನೂ ಇಟ್ಕೊಂಡಿಲ್ಲ. ನಮ್ಮ ಮುಂದೆ ಏನಾದರೂ ಬಂದಲ್ಲಿ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಘಟನೆಗಳು ನಡೆದ್ರೆ ಅವರೇ ಬಸ್ ನಿಲ್ಲಿಸ್ಬೋದು, ಅದಕ್ಕೆ ವ್ಯವಸ್ಥೆ ಇದೆ. ಮೆಟ್ರೋದಲ್ಲಿ ಕನ್ನಡಿಗರಿಗೆ ಪದೇ ಪದೇ ಅನ್ಯಾಯ ಆಗ್ತಿದೆ. ಇದನ್ನು ಯಾರೂ ಸಹಿಸ್ಕೊಳ್ಳಲ್ಲ ಸರ್. ನಾವು ಕನ್ನಡ ಪರವಾಗಿ ನಿಂತಿರೋರು, ನಾವು ಇದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೋರಾಟ ನಾಳೆ ಪ್ರಾರಂಭ ಆಗೋದು ಮೆಟ್ರೋಯಿಂದಾನೆ. ಓಕೆ ಸರ್, ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ರವಿ ಜೊತೆ ಮಲ್ಲನಹಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು. ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. 22ರಂದು ಯಾವ ರೀತಿಯಾಗಿ ಬಂದ್ ಇರುತ್ತೆ, ಯಾವೆಲ್ಲ ಬೆಂಬಲವನ್ನು ಕೊಡ್ತಿದ್ದಾರೆ, ಏನಿರುತ್ತೆ ಏನಿರಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕಾರ್ಮಿಕ ಮುಖಂಡರಂತ ರವಿ ಬೈಂದೂರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ. ಸರ್, ಬಂದ್ ಯಾವ ರೀತಿಯಾಗಿ ಇರುತ್ತೆ? ಸರ್, ಬಂದಂತೂ ಯಶಸ್ವಿ ಆಗುತ್ತೆ ಈ ಸಾರಿ. ಯಾಕೆ ಅಂತ ಹೇಳಿದರೆ ಜನರು ಬೇಸತ್ತೋಗಿದ್ದಾರೆ. ಒಂದಲ್ಲ ಎರಡಲ್ಲ, ಎಲ್ಲಿ ನೋಡಿದ್ರು ಕನ್ನಡಿಗರ ಮೇಲೆ ಹಲ್ಲೆ, ಕನ್ನಡಿಗರ ಮೇಲೆ ದರ್ಪ, ಕನ್ನಡಿಗರನ್ನ ಹೀಯಾಳಿಸುವಂಥದ್ದು, ಕನ್ನಡಿಗರ ಕೆಲಸಗಳಿಗೆ ಕತ್ತರಿ ಹಾಕುವಂಥದ್ದು ನಮ್ಮ ಕಾರ್ಮಿಕರ ಪಾಡಂತೂ ಹೇಳಿ ತೀರ್ದಾಗಿದೆ. ಯಾಕಂದರೆ ಎಲ್ಲರೂ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅಧಿಕಾರ ಪ್ರಾಪತ್ಯವನ್ನು ಸಾಧಿಸಿ ನಮಗೆ ಹಿಂಸೆಯನ್ನು ತಂದಿಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಮಿಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಇವತ್ತು ಚಾಲಕರ ಮೇಲೆ ಹಲ್ಲೆ ನಡೀತಾ ಇದೆ, ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ನೊಂದು ಹೋಗಿದ್ದಾರೆ. ಆದ್ದರಿಂದ ಈ ಬಂದು 100ಕ್ಕೆ 100 ಯಶಸ್ವಿ ಆಗ್ತದೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಕೂಡ ಈ ನಿಟ್ಟಿನಲ್ಲಿ ಭಿತ್ತಿಪತ್ರಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಎಲ್ಲ ವಾಲ್ ಪೋಸ್ಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು ಈಗಾಗಲೇ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆ ಇರುವಂಥದ್ದು ಕಾರ್ಮಿಕರು. ಆ ಕಾರ್ಮಿಕರು ಎಲ್ಲರೂ ಕೂಡ ಈ ಒಂದು ಬಂದಿಗಾಗಿ ಶ್ರಮಿಸಲಿಕ್ಕೆ ರೆಡಿಯಾಗಿದ್ದಾರೆ. ಈ ಬಂದಿನ ಅವಶ್ಯಕತೆ ಯಾಕಿದೆ ಅಂತ ಹೇಳಿದರೆ, ಇವತ್ತು ನಮ್ಮ ನಾಡಿನಲ್ಲಿ ನಾವೇ ಪರಕೀಯರಾಗಿದ್ದೀವಿ, ನಮ್ಮ ನಾಡಿನಲ್ಲಿ ನಾವೇ ಅಲ್ಪಸಂಖ್ಯಾತರಾಗಿದ್ದೀವಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಈ ಬಂದಿನ ಕರೆ ನೀಡಬೇಕಾಗುತ್ತೆ. ಈ ಬಂದಿಗೆ ಎಲ್ಲರೂ ಕೂಡ ಯಾರನ್ನೂ ಒತ್ತಾಯ ಮಾಡುವಂಥದ್ದಿಲ್ಲ. ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಬಂದನ್ನು ಮಾಡುವ ಮುಖಾಂತರವಾಗಿ ಈಗಾಗಲೇ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ನಡೀತಾ ಇದೆ. ಎಲ್ಲ ಕಾರ್ಮಿಕರುಗಳು ಕೂಡ, ನಾನು ಮೊದಲಾಗಿ ಹೋಟೆಲ್ ಕಾರ್ಮಿಕರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಬೇಕರಿ ಕಾರ್ಮಿಕರಲ್ಲಿ ಕೇಳ್ತಾ ಇದ್ದೀನಿ, ಗಾರ್ಮೆಂಟ್ಸ್ ಕಾರ್ಮಿಕರಲ್ಲಿ ಆಗಿರ್ಬೋದು, ಕಾರ್ಖಾನೆ ಕಾರ್ಮಿಕರಲ್ಲಾಗಿರ್ಬೋದು, ತಾವು ಸ್ವಯಂ ಪ್ರೇರಿತವಾಗಿ ನಿಮ್ಮ ಮಾಲೀಕರೇನಾದ್ರು ರಜೆ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವತ್ತಿನ ದಿನ ನೀವು ಸ್ವಯಂ ಪ್ರೇರಿತವಾಗಿ ನೀವು ಕರ್ತವ್ಯಕ್ಕೆ ಗೈರಾಗೋದ್ರ ಮುಖಾಂತರವಾಗಿ ಈ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಅದರಿಂದ ನಿಮ್ಮ ಮಾಲೀಕರೇನಾದರೂ ನಿಮ್ಮ ವಿರುದ್ಧ ಏನಾದರೂ ಧ್ವನಿ ಎತ್ತಿದ್ದೆ ಹೋದರೆ ನಾವಿದ್ದೇವೆ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಬಿಟ್ಟು ನೇರವಾಗಿ ಹೇಳ್ತಾ ಇದ್ದೇವೆ. ಒಂದಷ್ಟು ಜನ ನೈತಿಕ ಬೆಂಬಲವನ್ನು ಕೊಡ್ತೇವೆ ಅಂತ ಕೂಡ ಹೇಳ್ತಿದ್ರೆ, ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಈ ನೈತಿಕ ಅದೆಲ್ಲ ಹಾರಿಕೆ ಉತ್ತರಗಳಾಗತ್ತೆ. ಹಾರಿಕೆ ಉತ್ತರಗಳು ಅವರಿಗೆ ಅದೇನೋ ಹೇಳ್ತಾರಲ್ಲ, ಅತ್ಲಾಗ ಬೀಳಲೂಬಾರ್ದು ಅತ್ಲಾಗ ಏಳಲೂಬಾರ್ದು ಅನ್ನೋದು ಆ ರೀತಿ ಆಗಿದೆ ಹೊರದು ಆ ರೀತಿ ನೈತಿಕ ಬಂದಿನ ಅವಶ್ಯಕತೆ ಇಲ್ಲ. ಬಂದಲ್ಲಿ ನೈತಿಕತೆ ಅನ್ನೋದಿಲ್ಲ. ಬಂದಲ್ಲಿ ನೇರವಾಗಿ ತಾವು ಬಂದು ಹೋರಾಟದಲ್ಲಿ ಪಾಲ್ಗೊಳ್ಬೇಕು, ಮತ್ತೆ ಬಂದನ್ನು ನೀವು ಸ್ವತಃ ನಿಮ್ಮ ಉದ್ಯಮಗಳನ್ನು ಬಂದು ಮಾಡಲೇಬೇಕು. ಈ ನೈತಿಕತೆ ಅನ್ನೋ ಹಾರಿಕೆ ಉತ್ತರವನ್ನು ನೀವು ಕೊಡಬೇಡಿ. ಈ ರೀತಿ ಕೊಟ್ಟಿದ್ದೆ ಹೋದ್ರೆ ನೀವು ಕರ್ನಾಟಕದಲ್ಲಿ ಇರಲಿಕ್ಕೆ ನಾಲಾಯಕ, ಕರ್ನಾಟಕದಲ್ಲಿ ಇರಲಿಕ್ಕೆ ನೀವು ನಾಲಾಯಕು. ಕರ್ನಾಟಕದಲ್ಲಿ ಕರ್ನಾಟಕ ನಾಡಿನ ಈ ಒಂದು ಸ್ವಾಭಿಮಾನಕ್ಕೆ ನೀವು ಸರಿ ಹೊಂದಬೇಕು ಅಂತ ಹೇಳಿದ್ರೆ ಈ ಬಂದಲ್ಲಿ ಪಾಲ್ಗೊಳ್ಳಬೇಕು, ಬಂದನ್ನ ಯಶಸ್ವಿಗೊಳಿಸಿಕೊಡಬೇಕು, ಮತ್ತೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಬೇಕು, ವಿರೋಧಿಗಳಿಗೆ ನೇರವಾದ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ನೀವು ಮಾಡಬೇಕು. ಇದಿಷ್ಟು ರವಿ ಬಂದವರ ಮಾತಾಗಿದ್ದು. 22ಕ್ಕೆ ಬಂದ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್. ಮುಖ್ಯವಾಗಿ ಪದೇ ಪದೇ MES ನವರು ಪುಂಡಾಟಿಕೆಯನ್ನ ಮಾಡ್ತಾನೆ ಇರ್ತಾರೆ. ಅದ್ರ ಜೊತೆ ನವೆಂಬರ್ ತಿಂಗಳಲ್ಲಿ ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವನ್ನ ಮಾಡಿದ್ರೆ, ಬೆಳಗಾವಿನಲ್ಲಿ ಎಲ್ಲ ಒಂದ್ ಕಡೆ MES ನವರು ಕರಾಳ ದಿನಾಚರಣೆ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಕಡಿವಾಣ ಹಾಕ್ಬೇಕಂತ ಹೇಳ್ಬಿಟ್ಟು ಕನ್ನಡ ಸಂಘಟನೆಯವರು ಇವತ್ತೆಲ್ಲರೂ ಕೂಡ ಒಟ್ಟಾಗಿ 22ನೇ ತಾರೀಕು ಬಂದನ್ನು ಕೂಡ ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆ ಉತ್ತರ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಿರಂತರವಾಗಿ ಅನ್ಯಾಯ ಆಗ್ತಾ ಇದೆ. ಏನ್ ಕಳಸಾ ಬಂಡೂರಿ ಯೋಜನೆ ಆಗಿರ್ಬೋದು, ಮಹದಾಯಿ ಯೋಜನೆ ಆಗಿರ್ಬೋದು, ಅಲ್ಲೂ ಕೂಡ ಎಲ್ಲ ಒಂದ್ ಕಡೆ ಕೇಂದ್ರದಿಂದ ಧೋರಣೆ ಆಗ್ತಿದೆ. ಮತ್ತೆ ಕೇಂದ್ರ ಸರ್ಕಾರದಿಂದಲೂ ಕೂಡ ನಮ್ಮ ರಾಜ್ಯಕ್ಕೆ ತೆರಿಗೆ ವಂಚನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬೇಡಿಕೆಗಳನ್ನ ಇಟ್ಟುಬಿಟ್ಟು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ 22ಕ್ಕೆ ಕರ್ನಾಟಕ ಬಂದ್ ಅನ್ನ ಕರೆ ಕೊಟ್ಟಿದ್ದಾರೆ. ಒಂದಷ್ಟು ಜನ ನೈತಿಕ ಬೆಂಬಲವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ, ಒಂದಷ್ಟು ಜನ ಕಾರ್ಮಿಕ ಮುಖಂಡರು, ಹೋರಾಟಗಾರರು ಎಲ್ಲರೂ ಕೂಡ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ 22ನೇ ತಾರೀಕು ಬಂದ್ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಜನ ಹೋರಾಟಗಾರರು, ಕಾರ್ಮಿಕ ಮುಖಂಡರು, ಓಲಾ ಊಬರ್ನ ಮುಖಂಡರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ತೀನಿ ನೇರವಾಗಿ. ಗಿರೀಶ್ ಗೌಡ್ರೆ, ಏನಿರುತ್ತೆ 22ಕ್ಕೆ, ಏನಿರಲ್ಲ? ಏನು ವೈದ್ಯಕೀಯ ಸಲಕರಣೆಗಳಿಗೆ, ಅದು ಆಂಬ್ಯುಲೆನ್ಸು, ಆಸ್ಪತ್ರೆ ಮತ್ತು ಮೆಡಿಕಲ್ ಸ್ಟೋರ್ಗೆ, ಹಾಲು ಅಂಥವಕ್ಕೆಲ್ಲ ವಿನಾಯಿತಿ ಇದೆ.
ಅದು ಬಿಟ್ಟು ಬಹುತೇಕ 2-2.5 ಸಾವಿರ ಸಂಘಟನೆಗಳು ಬೆಂಬಲ ಕೊಡಿ. ರಾಜ್ಯದ ಎಲ್ಲ ರೈತ ಮುಖಂಡರುಗಳು, ದಲಿತ ಮುಖಂಡರುಗಳು ಮತ್ತು ಓಲಾ ಊಬರು ಮತ್ತು ಬಾರ್ ಮಾಲೀಕರು, MRP ಮಾಲೀಕರು ಮತ್ತು ಹೋಟೆಲ್ ಕಾರ್ಮಿಕರ ಒಕ್ಕೂಟ ಅವರೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ ಅತಿ ಹೆಚ್ಚಿನ ಶಕ್ತಿ ಬಂದಿದೆ ಒಕ್ಕೂಟದ ಹೋರಾಟಕ್ಕೆ. ಜೊತೆಗೆ ಏನಪ್ಪ ಅಂದರೆ ಆಕ್ರೋಶ ಜಾಸ್ತಿ ಇದೆ ಕರ್ನಾಟಕದ ಜನತೆಗೆ. ಏನಕ್ಕೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಅಲ್ಲಿ ದಾಳಿ ಮಾಡೋದು, ಹಲ್ಲೆ ಮಾಡ್ತಕ್ಕಂಥದ್ದು ಶಿವಸೇನೆಯವರು ಆಗಲಿ ಮತ್ತು MESನವರಾಗಲಿ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಎಷ್ಟು ಗೌರವ ಕೊಟ್ಟರು ಸಹ ಅವರು ನಮ್ಮನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರದ್ದು ಜವಾಬ್ದಾರಿ ಇರೋದ್ರಿಂದ ಎರಡಕ್ಕೂ ಎಚ್ಚರಿಕೆ ಕೊಟ್ಟು ಈ ಕರ್ನಾಟಕ ಬಂಧನ ಕರೆ ಕೊಡ್ತಾ ಇದ್ದೀವಿ. ಸರ್, ಇವತ್ತು ಓಲಾ ಊಬರ್ ಇರುತ್ತಾ ಇಲ್ವಾ 2022ನೇ ತಾರೀಕು? 22ನೇ ತಾರೀಕು 2025 ಮಾರ್ಚ್ 22ನೇ ತಾರೀಕು ಸಂಪೂರ್ಣವಾಗಿ ಯಾವುದೇ ಥರ ಟ್ಯಾಕ್ಸಿ ಹಾಗೂ ಆಟೋ ಸೇವೆಗಳು ಯಾವುದೇ ಥರ ನಡೆಯುವಂಥದ್ದಿಲ್ಲ. ನಾಡು ನುಡಿ ಜಲ ಅಂತ ಬಂದಾಗ ಮೊದಲಿಗೆ ಹೆಚ್ಚೆಚ್ಚುವಾಗಿ ಬರುವಂಥದ್ದು ನಾವು ಚಾಲಕರೇ. ಅದರಲ್ಲಿ ಈಗಿನ ಪರಿಸ್ಥಿತಿಗಳೇನಿದೆ, ಹೊರ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗುತ್ತಿಗೆ ರೂಪದಲ್ಲಿ ಚಾಲಕರುಗಳನ್ನ ಕರ್ಕೊಂಡು ಬಂದು ಇಲ್ಲಿ ಬಡ ಕರ್ನಾಟಕ ಚಾಲಕನ, ನಮ್ಮ ಕನ್ನಡಿಗರ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆಯುವಂಥವ್ರು ಸುಮಾರಾಗಿ ಈ ತೊಂದರೆಯಿಂದ. ಹಾಗಾಗಿ 22ನೇ ತಾರೀಕು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಟ್ಟು ಎಲ್ಲ ಟ್ಯಾಕ್ಸಿ ಹಾಗೂ ಆಟೋ ರಿಕ್ಷಾಗಳು ಯಾವುದೇ ಥರ ವಾಹನಗಳು ಬೆಂಗಳೂರಿನಲ್ಲಿ ನಡೆಯುವಂಥದ್ದು ಇರಲ್ಲ. ಓಕೆ, ರವಿ ಬಂದೂರವರೇ, ಕಾರ್ಮಿಕ ಘಟಕ ಯಾವ ರೀತಿಯಾಗಿ ಬಂದ್ಗೆ ಬೆಂಬಲ ಕೊಡ್ತಿದೆ? ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಎಲ್ಲ ರೀತಿಯ ಕಾರ್ಮಿಕರಿಗೆ IT BT ಇಂದ ಹಿಡಿದು ಹೋಟೆಲಿಂದ ಹಿಡಿದು ಗಾರ್ಮೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದು ವಲಯದ ಚಾಲಕರನ್ನು ಹಿಡಿದು ಪ್ರತಿಯೊಂದು ವಲಯಕ್ಕೆ ಕರೆಯನ್ನು ಕೊಡ್ತಾ ಇದೆ. ಈ ಬಂದಲ್ಲಿ ಪಾಲ್ಗೊಳ್ಬೇಕು, ಬಂದನ್ನು ಯಶಸ್ವಿಗೊಳಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹಲ್ಲೆ ಆಗ್ತಾ ಇರುವಂಥದ್ದು ಕಾರ್ಮಿಕರ ಮೇಲೆ, ಚಾಲಕರ ಮೇಲೆ. ಹಾಗಾಗಿರೋದ್ರಿಂದ ನಮ್ಮ ಮೇಲೆ ನಡೆಯುವಂಥ ಒಂದು ದಬ್ಬಾಳಿಕೆಯನ್ನ ವಿರೋಧಿಸಿ ನಮ್ಮ ಮಾನ್ಯ ವಾಟಾಳ್ಜಿಯವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಹೋರಾಟವನ್ನು ಅವರ ಕೈ ಬಲಪಡಿಸಿ ಈ ಹೋರಾಟದಲ್ಲಿ ಇಡೀ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಹೋರಾಟ ವಿಶೇಷವಾಗಿರುತ್ತದೆ. ಬಂದ್ ಯಶಸ್ವಿ ಆಗ್ತದೆ ಸಂಪೂರ್ಣ. ಓಕೆ ಸಿಂಧೂರ, ಇದಿಷ್ಟು ಹೋರಾಟಗಾರರ ಮಾತಾಗಿದ್ದು. 22ರಂದು ಬಂದ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.